ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯುತ್ವ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಬೆಳಗಾವಿ ಅಧಿವೇಶನ ಸಮೀಪ ಬರ್ತಾ ಇದೆ. ಸರ್ಕಾರ ಅಲರ್ಟ್ ಆಗಿದೆ. 75 ಏನಪ್ಪ ಅಂತಂದ್ರೆ ವಿಶೇಷವಾದ ಈ ಪೊಲೀಸರ ಸಂಘದ ಜೊತೆಗೆ 15,000 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನೇಮಿಸೋ ಜೊತೆಗೆ 600ಕ್ಕೂ ವಿಶೇಷವಾಗಿ 545 PSIಗಳನ್ನು ತರಬೇತಿ ಕೊಡ್ತಾ ಇದ್ದೀವಿ, ನೇಮಿಸ್ತಾ ಇದ್ದೀವಿ, ಇಲ್ಲ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಮಾತನ್ನು ಗೃಹ ಸಚಿವರು ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿ ಅಧಿವೇಶನ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಸುಮ್ಮನೆ ಟೂರಿಂಗ್ ಟಾಕೀಸ್ ಆಗಿದ್ದಾನ ಅಂತ ಭಾಳ ಸಲ ಅನ್ನಿಸ್ತಾ ಇದೆ. ಯಾವ ರೀತಿ ಪಾಪಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಈಗ ಅನೇಕ ಸಲ ಹಿಂದಿನ ಎಲ್ಲ ಅಧಿವೇಶನ ನೋಡಿದ್ದೀವಿ ನಾವು ಬೆಳಗಾವಿಯಲ್ಲಿ. ಅಲ್ಲಿ ಬರೋದು, ಸ್ಟ್ರೈಕ್ ಮಾಡೋದು, ತಮ್ಮ ಬೇಡಿಕೆಗಳು ನೋಡೋದು, ಅವು ಈಡೇರೋದಿಲ್ಲ. ಭರವಸೆ ಆಗ್ತದೆ, ಲೆಟರ್ ಕೊಡ್ತಾರೆ, ಅರ್ಜಿ ತಗೋತಾರೆ, ಕಳಿಸ್ತಾರೆ. ಅದ್ರಿಗೆ ಎಷ್ಟು ಸಾಧನೆ ಆಗ್ಯಾವ ಏನು ಇಲ್ಲಿವರೆಗೆ ಅವು ಯಾವ ಪ್ರಮಾಣದಲ್ಲಿ ಅವರು ಅಪೇಕ್ಷೆ ಪಟ್ಟು ಬಂದಿರ್ತಾರೆ ಆ ಪ್ರಮಾಣದ ಪರಿಹಾರಗಳು ಆಗಿಲ್ಲ. ಏನೋ ಸ್ವಲ್ಪ ಅಲ್ಲೇ ಇಲ್ಲೇ ಆಗಿರ್ಬೋದು. ಆ ಎಲ್ಲ ದಿಶೆಯಲ್ಲೇ ಬೆಳಗಾವಿ ಅಧಿವೇಶನ ಮತ್ತು ಈ ಸಲ ಮಹತ್ವ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಉತ್ತರ ಕರ್ನಾಟಕ ಸಮಸ್ಯೆ ಭಾಳಷ್ಟು ಅದ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಿಲ್ಲ ಎನ್ನುವಂಥ ಒತ್ತಡದ. ಆದರೆ ವಿಶೇಷವಾಗಿ ಕೊನೆಯ ಒಂದು 2-3 ದಿವಸ ಕೊಡುವಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದಾಗಬಾರ್ದು. ಉತ್ತರ ಕನ್ನಡ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅದೇ ಕಾರಣ ಇಡೀ ಕರ್ನಾಟಕ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ನಿರುದ್ಯೋಗ ಸಮಸ್ಯೆಗೆ ಕಾಡಲಿಕ್ಕೆ ರೀ ರೈತರಂತೆ ಪಾಪ ಅವರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಎಲ್ಲ ಏನೂ ಸಿಗ್ತಾ ಇಲ್ಲ. ಹೆಸರಿಗೆಷ್ಟೇ ಇರ್ತದೆ ಬೆಂಬಲ ಬೆಲೆ. ಅವರು ಇವತ್ತು ಎಚ್ಚರಗೊಂಡಿದ್ದಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ಮಾಡ್ತೀವಿ, ಹೋಗ್ತೀವಿ. ಈಗಾರ 11 ತಾರೀಕು ಅವ್ರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೂಮೆಂಟನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಲ್ಲಿ ತಮ್ಮ ಜನರು ಕೂಡಿಸ್ತಾ ಇದ್ದಾರೆ. ರೈತರು, ಶಿಕ್ಷಕರು ಈಗ ಇತ್ತೀಚೆಗೆ ಒಂದು ಹೊಸದ ಏನೋ ಪಾಪ ಹೈಕೋರ್ಟ್ ಡಿಸಿಷನ್ ಕೊಟ್ಟು ಈಗ ಇದ್ದಂಥವ್ರಿಗೆ ಒಂದು 6,000ಕ್ಕೂ ಮೇಲ್ಪಟ್ಟ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಅವರು ಸಹಿತ ಬರುವ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಬೆಳಗಾವಿ ಒಂದು ರೀತಿ ಒಳ್ಳೇದು ಇಲ್ಲ ಅಂತಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ತಮ್ಮ ಏನಪ್ಪ ಅಂತಂದ್ರೆ ನೋವುಗಳನ್ನು, ಸಂಘಟನೆಗಳನ್ನು, ಬೇಡಿಕೆಗಳನ್ನ ಇಡೋದಕ್ಕೆ ಆ ಬೆಳಗಾವಿ ಅಧಿವೇಶನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ, ಸಾಕಷ್ಟು ಪತ್ರಿಕೆಗಳು ಬರೀತಾವೆ, ಮಾಡ್ತಾರೆ. ಆದರೆ ಹೆಚ್ಚಿಗೆ ಇಲ್ಲೇ ಅದು ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಭಾಳ ದೊಡ್ಡ ಕೊರಗು. ಅದು ನೋಡಿ ನೀವು ಗುರ್ಲಾಪುರದಲ್ಲಿ ಅಂತ ಸ್ಟ್ರೈಕ್ ಯಾವ ರೀತಿ ಆಯ್ತಪ್ಪ ಅಂದ್ರೆ 11 ದಿವಸ ನಡೀತು ನಿರಂತರವಾಗಿ. ಅದ ಮೇಲೂ ಮುಗಿಲಿಲ್ಲ. 3,300 ಅಲ್ಲಿ ಅಂತ ಹೋದಂಥ ಶಿವಾನಂದ ಪಾಟೀಲ್ ನಂತರ ಕೆಲವು ಕಡೆ ಇಲ್ಲ 3,250 ಫ್ಯಾಕ್ಟ್ರಿ ಕೊಡ್ತೀನಿ, 50 ನಾವು ಕೊಡ್ತೀವಿ, ಇವತ್ತು ಸರ್ಕಾರ ಹೇಳ್ಕೊಂಡಿತ್ತು. ಆನಂತರ ಅದು ಇಲ್ಲ ಅನ್ನುವಂಥ ಮಾತು ಇವೆಲ್ಲ ಏನೋ ಗದ್ದಾಯಿತು. ಬರೇ 200-300 ರೂಪಾಯಿ ಹೆಚ್ಚು ಮಾಡಬೇಕು. ಈಗಾಗಲೇ ಹಲವು ಸಲ ಈ ವಿಷಯ ಚರ್ಚೆ ಮಾಡಿದ್ದೆ. 1 ಟನ್ ಕಬ್ಬಿಗೆ 4,500 ಕೆಳಗೆ ಖರ್ಚು ಬರೋದಿಲ್ಲ. ಪ್ರತಿ ಟನ್ನಿಗೂ 1,000 ಮಿನಿಮಮ್ ಲಾಸ್ ಮಾಡ್ಕೊಳ್ತಾ ಇರ್ತಾನೆ ರೈತ. ಅದ್ರ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಕೇವಲ ಶುಗರ್ ಫ್ಯಾಕ್ಟ್ರಿ ಹಾಳಾಗ್ತದೆ ರೀ, ಗ್ಯಾಂಗ್ಮನ್ಗಳು ಬಂದಾರ, ಕೂತಿದ್ದಾರೆ, ಅವ್ರು ಏನೋ ತೋರಿಸೋದು ನಮ್ಮ ಸಬೂಬುಗಳನ್ನು. ಅವ್ರಿಗೆ ಪಾಪಗಳು ಗ್ಯಾಂಗ್ಮನ್ಗಳಿಗೆ ವಿರೋಧವಾಗಿ ಮಾಡಿದಂಥದ್ದಲ್ಲ. ಅದು ಏನೋ ಕಾರಣ ಹೇಳೋದು, ಫ್ಯಾಕ್ಟ್ರಿ ಬಗ್ಗೆ ನಮ್ಮ ಲಾಭ ಆಗೋದಿಲ್ಲ. 14 ಸ್ವಚ್ಛ ಇದು ನಮಗೆ ಕೊಡ್ರಿಪ್ಪ, ನಾವು ಕುಡಿದು ನಮ್ಗೆ 4 ವರ್ಷ ಲಾಭ ಆಗ್ತಿದ್ರೆ ನಮಗೆ 4 ವರ್ಷ ಕೊಡ್ರಿ, ಉಳಿದು ಮಾಡಿಕೊಳ್ರಿ ಅಂತೇಳಿ ಇಂಥ ಭಂಡತನದ ಮಾತುಗಳನ್ನು ನಾವು ಕೇಳಿದ್ದೀವಿ ಈಗಾಗಲೇ. ಆದರೆ ರೈತರ ಬದುಕನ್ನು ಸಮೀಪದಿಂದ ಹೋಗಿ ಅಭ್ಯಾಸ ಮಾಡಿ ಅವ್ರನ್ನ ಪರಿಹಾರ ಹುಡುಕಬೇಕು, ಬೆಂಬಲ ಬೆಳೆದು ಏನು ಮಾಡಬೇಕು, ಕಬ್ಬ ಯಾಕೆ ಬೆಳಿಬೇಕು, ಅದು ಬಿಟ್ಟು ಬೇರೆ ಬೆಳೆಗೆ ಸಾಧ್ಯ ಇಲ್ಲ ಅನ್ನೋಂಥ ವಿಚಾರವನ್ನು ತಿಳಿಸ್ಬೇಕು ಅವರಿಗೆ. ಇದು ಸರ್ಕಾರ ಮಾಡಬೇಕಾಗಿದೆ. ಅದು ಬಿಡುಗಡೆ ಆದ ತಕ್ಷಣ ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಓಡಾಡಿ ನೋಡ್ರಿ. ಮತ್ತು ನಾವು ಮಾಧ್ಯಮದವರು ಅಂಥವ್ರು ಆಗಿಬಿಟ್ವಿ. ಒಂದು ಸಣ್ಣ ಏನೋ ಮಾತಾಡೋ ಸಹಿತ ಯಾವುದೋ ಪಾಪ ಗಳಿಗೆ ಮಾತಾಡ್ತಾರೆ. DK ಶಿವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಅದನ್ನು ಹಿಡ್ಕೊಂಡು ನಾವು ಸಂಚಾನ ಕೊಯ್ದೆ. ಇದು ಎಲ್ಲಿವರೆಗೆ ಇರ್ತದನೋಪ್ಪ. ಈ ರೈತರ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಬಡತನದ ಸಮಸ್ಯೆ ಇವು ನಮ್ಮ ಜೊತೆ ಇರ್ತಾವೇನೋ ಅಂತ. ಯಾಕಂದ್ರೆ ಇದ್ರ ಬಗ್ಗೆ ಚರ್ಚೆನೇ ಅಲ್ಲಿ ಆಗೋದಿಲ್ಲ ರೀ. ಬರೀ ಚರ್ಚೆ ಆಗಿ ಉಳಿಬಾರ್ದು. ಅದು ರೂಪಕ್ಕೆ ಬರ್ಬೇಕು. ಏನು ಡಿಸಿಷನ್ ತೊಗೊಳ್ತಾರೆ ಅದನ್ನು. ಯಾಕೆಂದ್ರೆ ಬೆಂಬಲ ಬೆಲೆ ಎಲ್ಲಿವರೆಗೆ ಬೆಳೆದ ಬೆಳೆಗೆ ಬೆಲೆ ಸಿಗೋದಿಲ್ವೋ ಅಲ್ಲಿ ರೈತ ಉದ್ಧಾರ ಆಗೋದಿಲ್ಲ ಮತ್ತು ದೇಶ ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ಗಳಿಸಿದ ಹಣವನ್ನು ರೈತ ಇಲ್ಲೇ ಖರ್ಚು ಮಾಡ್ತಾನಮ್ಮ, ಬೇರೆ ಕಡೆ ಹೋಗೋದಿಲ್ಲ. ರೈತ ಇನ್ನೊಂದು ದಿವಸ ದುಡ್ಡು ಹೋಗಿಟ್ಟು ನಾವು ಗಳಿಕೆ ಆಗೋದಿಲ್ಲ. 1,00,000 ಕೋಟಿ, 2,00,000 ಕೋಟಿ, 10,000 ಕೋಟಿ, 20,000 ಕೋಟಿ ಅವ್ರು ಕನಿಷ್ಠ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವು ಹೋಗಿಡ್ಬೋದು. ಅಲ್ಲಿ ಒಂದು 10% ಜನ ಇಲ್ಲ. ಈ ದೇಶದ 5% ಅಂದರೆ ಬೇಡ, ಒಂದು 3-4% ಜನ ಹೋಗಿ ಬೇರೆ ದೇಶ ಇಟ್ಕೋತಾರೆ. ಎಲ್ಲ ನಮ್ಮ ದುಡ್ಡು ತೊಗೊಂಡು ಹೋಗಿ ಟ್ಯಾಕ್ಸ್ ನಾವು ಕಟ್ಟೋದು, ಅವ್ರು ಎಪ್ಸ್ಕೊಂಡು ಹೋಗಿಬಿಡೋದು. ಮತ್ತು ಕೇಳ್ಕೊಂಡು ನಾವು ಟ್ಯಾಕ್ಸ್ ಹೆಚ್ಚು ಕೊಡ್ತೀವಿ ಅಂತ ಮಧ್ಯಮ ವರ್ಗದವ್ರು ಮಾತಾಡ್ತಾರೆ. ನಮ್ಮಿಂದ ನಡೆಯಪ್ಪ ಈ ದೇಶ, ಈ ರಾಜ್ಯ ಅನ್ನುವಂಗೆ. ಆದ್ರೆ ಇವತ್ತು ಪ್ರತಿ ಸರ್ಕಾರಗಳು ಟ್ಯಾಕ್ಸಿಂದ ನಡೀತಾ ಇದ್ದಾವೆ. ಆ ಟ್ಯಾಕ್ಸ್ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಿಂದ ಹೆಚ್ಚು ಬರ್ತದೆ. ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಯಾವ ಇದಾವೆ? ರೈತರ ಮೇಲೆ, ನಮ್ಮ ಮೇಲೆ, ಜನಸಾಮಾನ್ಯ ಮೇಲೆ ಟ್ಯಾಕ್ಸ್ಗಳು.
ಆ ದುಡ್ಡು ತೊಗೊಂಡು ನೀವು ರೋಡ್ ಮಾಡ್ತೀವಿ ಮತ್ತೇನು ಮಾಡ್ತೀವಿ ಅದು ಕಾಂಟ್ರಾಕ್ಟ್ ಹಿಡ್ಕೊಂಡು ಪ್ರಯತ್ನ ಮಾಡ್ತೀರಿ 45% ಹೊಡ್ಕೊಳ್ತೀರಿ ರಾಜಕಾರಣಿಗಳು. ಕಾಂಟ್ರಾಕ್ಟರ್ ಕೆಲಸ ಮಾಡೋದಿಲ್ಲ, ಅವರು ನಿಮಗೆಲ್ಲ ಕೊಟ್ಟು ಉಳಿದಿದ್ದೀವಿ ಸ್ವಲ್ಪ ಕೆಲಸ ಮಾಡ್ತಾರೆ. ಆದರೆ ಅವರು ಅವರೆಲ್ಲ ಹೊಡೆದು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇಲ್ಲೇ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗಿ ಹೋಗಿಬಿಟ್ಟದ್ರಿ. ಅದಕ್ಕೆ ಸಂಗ್ರಹ ಕೂತ್ಬಿಟ್ಟಿದ್ರೆ ಹೋಗಿದ್ದು ಅದು ಚಲಾವಣೆಗೆ ಇಲ್ಲ ದುಡ್ಡು. ಅದರ ರೈತರಿಗೆ ಅದ ಮಾರ್ಕೆಟ್ ಸಿಗ್ತದೆ. ಆ ದುಡ್ಡು ನಾವು ಬಂದ ದುಡ್ಡನ್ನು ಮಾರ್ಕೆಟ್ದಾಗ ಖರ್ಚು ಮಾಡ್ತಾನೆ. ತಮ್ಮ ಹ್ಯಾಂಡ್ರಿಗೆ ಮಕ್ಕಳಿಗೆ ಸೀರೆ ಮತ್ತಿರೋ ಬಟ್ಟೆ ಅದು ಇದು ಬಂಗಾರ ಹಿಂಗಾರ ಮಾಡ್ತಾನೆ. ಮತ್ತಿರೋ ಮಾಡಿ ತಮಗೂ ಖುಷಿ ಪಡ್ತಾನೆ, ಖರ್ಚು ಮಾಡ್ತಾನೆ. ರೈತನ ಕೈ ದೊಡ್ಡದು, ದುಡಿದು ದೊಡ್ಡದು, ಊಟ ಮಾಡೋದ್ರಲ್ಲೇ ಆರಾಮಾಗಿ ಇರೋದ್ರಲ್ಲಿ ದೊಡ್ಡದನ. ದುಡ್ಡು ಇಲ್ಲೇ ಖರ್ಚು ಮಾಡ್ತಾನೆ. ಅವು ಬರೋದ್ರಿ ಎಷ್ಟು ಪಾಪ ಲಾಭ. ಆ ದುಡ್ಡನ್ನು ಸ್ವಲ್ಪ ಏನೋ ಮಾಡ್ಕೊಳ್ತಾನೆ. ನಮ್ಮ ಮಾರ್ಕೆಟ್ ನಡೀತದೆ ರೀ, ಭಾಳ ಸಿಂಪಲ್ ಅದ ಇಲ್ಲಿ. ಇದು ಭಾಳ ದೊಡ್ಡ ಲಾಜಿಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ರೈತಗೆ ನಾವು ಕೊಟ್ಟು ಅಂತಂದರೆ ಇದರ ಬೆಲೆ ನಿಶ್ಚಿತವಾದ ಬೆಲೆ, ಅವ್ರ ಶ್ರಮಕ್ಕೆ ತಕ್ಕಂಥ ಬೆಲೆ, ಭೂಮಿಗೆ ತಕ್ಕಂಥ ಬೆಲೆ ಎಲ್ಲ ಕೌಂಟ್ ಮಾಡಿರಿ ನಾವು. ಈಗಾಗಲೇ ಚರ್ಚೆ ಸಾಕಷ್ಟು ಸಲ ಆಗಿದೆ. ಮತ್ತು ನಿಮಗೆ ಗೊತ್ತದ ಬೆಳೆ ನಮ್ಮ ತಜ್ಞ MS ಸ್ವಾಮಿನಾಥನ್ ಅವರು ಸ್ಪಷ್ಟ ಹೇಳಿದ್ದಾರೆ, C2+2 ಅಂತೇಳಿ ಇದರಿಂದ ಆ ಸೂತ್ರ ಅಳವಡಿಸ್ರಿ. ನಿಶ್ಚಿತ ಈ ದೇಶ ಉದ್ಧಾರ ಆಯ್ತದ್ರಿಂದ ಮತ್ತಾರಿಗಿಲ್ಲ. ಪಾಪ ಅವರು ಹಸಿರು ಕ್ರಾಂತಿ ಬಿಳಿ ಕ್ರಾಂತಿ ಮಾಡಿ ಒಂದು ಹೊಸದನ್ನು ಮಾಡಿದರು ಉತ್ಪಾದನೆಯಲ್ಲಿ. ಆದರೆ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಬರೋಂಥ ಪರಿಸ್ಥಿತಿ ಹೋಗ್ತದೆ. ಇವೆಲ್ಲ ನಡೆಯುವ ಸಿದ್ದರಾಮಯ್ಯವರು ವಿಚಾರ ಮಾಡಬೇಕಾಗಿದ್ದು. ವಿನಃ DK ಅವರು ಏನು ಮಾಡ್ತಾಯಿದ್ದಾರೆ, DK ಅವರು ಸಿದ್ದರಾಮಯ್ಯರು ಏನು ಮಾಡ್ತಾಯಿದ್ದಾರೆ, ಅವ್ರ ಬೆಂಬಲ ಎಷ್ಟು ಅದ, ಇವ್ರ ಬೆಂಬಲ ಎಷ್ಟು ಅನ್ನೋದು ಎಷ್ಟು ಯೋಗ್ಯ ಅನ್ನೋದು ಇವತ್ತು ರೈತರು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಇವ್ರಿಗೆ ಜನರ ಚಿಂತೆನೇ ಇಲ್ಲಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ಏನೋ ಒಂದು 70,000 ಕೊಡ್ತೀವಿ, ಮಾಡಿದ್ದೀವಿ, ಹಿಂದೆ ಮಾಡಿದ್ವಿ, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಸಂಬಂಧಿಸಿದಂಥ ಮಿನಿಸ್ಟರ್ಗಳು. ಆದರೆ ನಾವು ಕೇಳೋದು ಇಷ್ಟು 70,000 ನೀವು ಯಾವಾಗ ತೊಗೊಳ್ರಿ ನೀವು ಅಂತ ಇದು ತೊಗೊಳ್ತೀವಿ ಅಂತೇಳಿ. ಈಗಾಗಲೇ 2 ವರ್ಷ ಆಡ್ತಾ ಇತ್ತು. ಅಂದ್ರೆ ನಾವು ಹೇಳೋ ಉದ್ದೇಶ ಒಂದು, ಈ ಬೆಳಗಾವಿ ಅಧಿವೇಶನದಲ್ಲಿ ಮಸ್ತ್ ಆಯ್ಕೆಗಳಾಗು ಜನ ಬಂದ್ಕೊಡೋದು. ಲಾಸ್ಟ್ ಟೈಮ್ ಅಂತ ಪಂಚಮ ಸಾರಿ ಸ್ವಾಮಿಗಳಿಗೆ ಏನು ಪೆಟ್ಟಾಗಿದ್ದು ಮಾಡಿದ್ರು ನೋಡಿದ್ವಿ. ಅದನ್ನು ಅವ್ರದ್ದು ಬೇಡಿಕೆ ಇತ್ತು, ಪಂಚಮ ಸಾರಿ ಅವರಿಗೆ 2 ಕೊಡ್ರಿ ಅಂತೇಳಿ. ಆ ಹೋರಾಟ ಹಂಗೆ ಮುಂದುವರೆದು ಇನ್ನೂ ಮುಗಿದಿಲ್ಲ ಅದು. ಅಂದರೆ ಹೋರಾಟ ಮಾಡೋದು ಕ್ಷೇತ್ರ ಅಷ್ಟೇ ಆಗ್ತಾಯಿದೆ ನಾವು ಬೆಳಗಾವಿ. ಅದು ಆಡಳಿತದಲ್ಲೇ ಸುಧಾರಿತ ಇರುವಂಥದ್ದು, ಈ ಜನರ ಬೇಡಿಕೆ ಈಡೇರಿಸುವ ದಿಶೆಯಲ್ಲೇ ಭಾಳಷ್ಟು ಕಡಿಮೆ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಮತ್ತು ಅದರಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯ ದಿನ ಒಂದು 2-3 ದಿನ ಚರ್ಚೆ ಮಾಡ್ತಾರೆ ನಾವು, ಹೆಚ್ಚಿಗಿಲ್ಲ. ಅದಕ್ಕಾಗಿ ಈ ಸಲ ಏನಪ್ಪ ಅಂತಂದರೆ ಆರಂಭದಿಂದ ಆಗಲಿ ಅಂತೇಳಿ ಯತ್ನಾಳೇನೋ ಒಂದು ಸ್ವಲ್ಪ ನೋಟಿಸ್ ಕೊಟ್ಟಂಗೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಯಾಕಂದರೆ ಕೃಷ್ಣ ಯೋಜನೆ ಇಷ್ಟು ಮುಗಿದೋಗ್ಬೇಕಾಗಿತ್ತು, ಎಂದೋ ಮುಗಿಬೇಕಾದಂಥದ್ದು ಯೋಜನೆಗಳೆಲ್ಲ ಇನ್ನೂ ಮುಗಿತಾ ಇಲ್ಲ. ಇನ್ನೂ ಲಕ್ಷ ಕೋಟಿಗಳಲ್ಲಿ ಕೇಳುವಂಥ ಯೋಜನೆ ಆಗಿ ಬಿದ್ದಿದ್ದಾವೆ. ಇನ್ನೂ ಅನೇಕ ನೀರಾವರಿ ಯೋಜನೆಗಳಿದ್ದಾವೆ, ಅವೆಲ್ಲನೂ ಮಾಡಬೇಕಾಗಿದೆ. ಇವತ್ತು ಅಂಥ ಕೆಲಸಗಳ ಲಕ್ಷ ಕೊಟ್ಟು ಆ ಕೆಲಸ ಮಾಡಿ ನಂತರ ಇದ್ದೇ ನಾಳೆ 2022ರಾಗ DK ಅವರು CM ಆಗ್ಬೋದು, ನೀವು ರಿಟೈರ್ ಆಗ್ಬೋದು, ಏನೂ ಆಗ್ತದೆ. ಅದ ವಿಷಯ ದೊಡ್ಡದಲ್ಲ. ಇಲ್ಲಿ ರೈತರ, ಬಡವರ, ದುಡಿಯುವ ವರ್ಗದವರ, ನಿರುದ್ಯೋಗಿಗಳ ಅವ್ರ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಆ ಜಾಗ ಬೆಳಗಾವಿ ಜಾಗ ಅಧಿವೇಶನ ಆಗಲಿ ಅನ್ನೋ ಅಂತ ಹೇಳ್ತಾ, ಆ ಒಟ್ಟಿನಲ್ಲೇನೋ ಅಲ್ಲಿ ಏನೂ ಆಗದ ಹಾಗೆ ದೊಡ್ಡ ಪ್ರಯತ್ನವನ್ನು ನಮ್ಮ ಆಡಳಿತದ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಇನ್ನುಳಿದ ಆಡಳಿತಗಾರ ಆಗಿರ್ಬೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಮತ್ತು ಅಲ್ಲಿಯೂ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪಗಳು ಬರ್ತಾಯಿದ್ದಾವೆ. ಊಟದ ಭ್ರಷ್ಟಾಚಾರ, ಒಬ್ಬರಿಗೆ ಕೊಡುವಂಥದ್ದು, ಮತ್ತೇನೋ ಹೊಡೆಯುವಂಥದ್ದು ಎಲ್ಲ ನಡೆದೇ ಹೇಳಿ ಸಾಕಾಗ್ಯದ. ನಿಮಗೂ ಗೊತ್ತಿರ್ತದಿಲ್ಲ ಅಂತೆಲ್ಲ ಪರ್ಸನಲೈಸ್ ಇಲ್ಲದೆ ಯಾರು ವ್ಯವಹಾರ ಮಾಡೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಊಟದಾಗ ಪರ್ಸೆಂಟೇಜ್, ಮತ್ತೊಂದರ ಪರ್ಸೆಂಟೇಜ್, ಗಾಡಿ ಒಳಗೆ ಪರ್ಸೆಂಟೇಜ್, ಇವು ನಡೆಯುವ ಏನೋಪ್ಪ ಅನ್ನೋಂಗೆ ಆಗಿಬಿಟ್ಟದು ಎಲ್ಲರಿಗೂ. ಯಾಕಂದ್ರೆ ಇವತ್ತು ಈ ಪ್ರಮಾಣದ ತಿನ್ನದ ಕೆಲಸ ಮಾಡ್ಕೊಳ್ಳೋಂತ ಇಲ್ಲ. ತಿಂದ ಮೇಲೆ ಮಾಡ್ಕೊಂಡು ಅವ ರಾಮ ಅಂತ ಮಾತಾಡ್ತಾರೆ ಜನಸಾಮಾನ್ಯರು. ಆ ನೆಲೆಯಲ್ಲೇ ಈ ಸಲ ಈ ಅಧಿವೇಶನ ಹೊಸ ರೂಪ ಪಡೀಲಿ ಅಂತ ಆಸೆ ಅಷ್ಟೆ. ಮತ್ತು ಎಲ್ಲ ಸ್ಟ್ರೈಕ್ ಮಾಡಿದವರ ಬೇಡಿಕೆಗಳಿಗೆ ಈಡೇರಲಿ ಅಂತ ಒಂದು ಮಾತು. ಅವು ಈಡೇರ್ತಾವ ಇಲ್ವೋ, ಕಡೆಗೆ ಲಾಠಿ ಪ್ರಹಾರ ಆಗಿ ಬಡಿಸ್ಕೊಂಡು ತೆಲೀಲಿ ಬಡಿಸ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಮ್ಮ ಗುರೂಜಿಯವರು ಆಗಿದ್ದು ಗೊತ್ತದ ನಿಮಗೆ. ಪಂಚಮ ಸಾರಿ ಪೀಠದ ಗುರುಗಳಿಗೆ ಏನು ಲಾಠಿ ದಿವಸ ಅನೇಕ ರೈತರಿಗೆ ಪೆಟ್ಟು ಕೊಟ್ಟಿದ್ದು ಗೊತ್ತದ. ಅಂಥ ಮರುಕಳಿಸೋದ್ರಲ್ಲಿ ಅವ್ರ ಬೇಡಿಕೆಗಳನ್ನ ಆಲೋಸರಿ, ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ಸ್ಪಂದಿಸಿ ಪರಿಹಾರ ನೀಡುವಂಥ ಅವ್ರು ಆಗ್ರಿ. ಯಾಕಂದರೆ ಸಂಸದೀಯ ವ್ಯವಸ್ಥೆಯಲ್ಲೇ ಅಧಿವೇಶನ ಭಾಳ ದೊಡ್ಡದು. ಈ ಅಧಿವೇಶನ ದೊಡ್ಡ ಪಂಚಾಯಿತಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಸತ್ಯ ಕೈಗೊಂಡು ವಂದನೆ.